ಸರ್ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿದ್ರಿ. ಈಗ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು ಅವರು ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಪ್ರತಿ ಬೆಂಗಳೂರಿಗೆ ಬಂದಾಗೊಮ್ಮೆ ಸಹಜವಾಗಿ ಅವ್ರು ಭೇಟಿ ಹಾಕಿರ್ತೀವಿ. ಇವತ್ತು ಭೇಟಿ ಹಾಕಿದ್ದಾರೆ ಮತ್ತು ಇತ್ತೀಚೆಗೆ ಏನು ಕೆಲವೊಂದು ಘಟನೆಗಳು ಪಕ್ಷದಲ್ಲಿ ನಡೆದಾವೆ. ಈ ಎಲ್ಲ ಗೊಂದಲಗಳು ನಿವಾರಣೆ ಆಗಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಪಕ್ಷದ ಸಂಘಟನೆ ನಡೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಸವಾರದ ರೀತಿಯಾದ ಚರ್ಚೆ ಅವ್ರ ಜೊತೆ ಮಾತಾಡಿದ್ವಿ. ಅವ್ರದ್ದು ಅದೇ ಉದ್ದೇಶ ಇದೆ. ಯಡಿಯೂರಪ್ಪನವ್ರದ್ದು ಎಲ್ಲ ಪಕ್ಷ ಸಂಘಟನೆ ಮಾಡಿಕೊಂಡು ಒಗ್ಗಟ್ಟಿನಿಂದ ಎಲ್ಲ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ಏನು ಘಟನೆಗಳು ನಡೆದವು ಅದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೊಂದು ಅಂತಿಮವಾಗಿ ಸವಾರದ ರೀತಿಯಿಂದ ಏನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಆ ವಿಚಾರವಾಗಿ ಡಿಸ್ಕಷನ್ ಮಾಡಿ. ಅಂದ್ರೆ ಈಗ ಕೋರ್ ಕಮಿಟಿ ಸಭೆ ಇದೆ, ಕೋರ್ ಕಮಿಟಿ ಸಭೆಯಲ್ಲಿ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಮೋಸ್ಟ್ಲಿ. ಮತ್ತು ಇವೆಲ್ಲ ಇವತ್ತು ಪ್ರಶಸ್ತ ರಾಜಕೀಯ ಪರಿಸ್ಥಿತಿ ಬಗ್ಗೆ ನಮ್ಮ ಪಕ್ಷದ್ದು ಏನು ಗೊಂದಲ ಅದ ನ್ಯಾಚುರಲಿ ಅವು ಚರ್ಚೆ ಆಗೇ ಆಗ್ತಾವಲ್ಲಿ ಕೋರ್ ಕಮಿಟಿ. ಯತ್ನಾಳ್ ವಿಚಾರವಾಗಿ ಏನಾದರೂ ಕ್ರಮ ತಗೊಳ್ಳೋದು ಅಥವಾ ಅವ್ರ ಟೀಮ್ ಬಗ್ಗೆ ನಾ ಹೇಳಿಲ್ಲ. ಇದು ಸೌಹಾರ್ದ ರೀತಿಯಿಂದ ಬಗೆಹರಿಸಬೇಕಂದಾಗ ಉಳಿದ ವಿಚಾರಗಳು ಚರ್ಚೆಗೆ ಬರೋದು. ಯತ್ನಾಳ್ ಅವ್ರನ್ನ ಬಿಡದೆ ಅವ್ರ ಟೀಮ್ ಅನ್ನು ಬಿಡದೆ ವಿಶ್ವಾಸ ತಗೊಂಡು ನೋಡ್ರಿ, ಒಂದೇ ಹೇಳ್ತೀನಿ, ಇವತ್ತೇನು ಗೊಂದಲ ಇದೆಯಲ್ಲ ಅದು ನಿವಾರಣೆ ಆಗಬೇಕಾದ್ರೆ ಸೌಹಾರ್ದ ರೀತಿಯಿಂದ ಒಂದು ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ಆಗಬೇಕನ್ನುವಂತ ವಿಚಾರವನ್ನು ನಾನು ಹೇಳಿದ್ದೇನೆ. ಯಡಿಯೂರಪ್ಪನವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಇದು ಹೈಕಮಾಂಡ್ ಸಂದೇಶ ಇದೆ ನನಗೆ ಗೊತ್ತಿಲ್ಲ. ನಾ ಎಲ್ಲಿ ಹೈಕಮಾಂಡ್ ಸಂದೇಶ ತಗೊಂಬಂದಿಲ್ಲ. ನಾ ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಮ್ಮೆ ನಮ್ಮ ನಾಯಕರಾದ ಯಡಿಯೂರಪ್ಪ ಅವರು ಭೇಟಿ ಹಾಕಿರ್ತೇವೆ. ಆ ಒಂದು ಪ್ರೊಸೆಸ್ ನಲ್ಲಿ ಇವತ್ತು ಭೇಟಿ ಆಗಿದೆ. ಏನೆಲ್ಲ ಚರ್ಚೆ ಆಯ್ತು ಸರ್ ಪ್ರಮುಖವಾಗಿ? ಉಳಿದೆಲ್ಲ ಚರ್ಚೆ ಮಾಡಿದ್ದನ್ನ ಇಲ್ಲೇ ಬಹಿರಂಗ ಮಾಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.